ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಗ್ರಂಥಾವಲೋಕನದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಅಪಾರ ಮಹಿಮಾ ಸಂಪನ್ನ ಅಗಸ್ತ್ಯ ಮಹರ್ಷಿಗೆ ಜಗತ್ತಿನಲ್ಲಿರುವ ನಾನಾ ರೀತಿಯ ಯೋಗಗಳ ಪರಿಚಯಗಳನ್ನು ಮಾಡಿಸಿಕೊಡ್ತಾ ಇದ್ದಾರೆ. ಮೊದಲು ಸಾಂಖ್ಯ ಯೋಗವನ್ನು ಪರಿಚಯ ಮಾಡಿಸಿದರು. ಈಗ ಪಾತಂಜಲಿ ಯೋಗ, ಸಾಂಖ್ಯ ಯೋಗಕ್ಕೆ ಜ್ಞಾನ ಯೋಗ ಅಂತಾರೆ. ಇವಾಗ ಪಾತಂಜಲಿ ಯೋಗವನ್ನು ಹೇಳ್ತಾ ಇದ್ದಾರೆ. ಇದು ಧ್ಯಾನ ಯೋಗ. ಇದರೊಳಗೆ ಅಷ್ಟಾಂಗ ಯೋಗಗಳು ಏನಂದ್ರ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವುಗಳ ಪೈಕಿ ಯಮಾಂಗದ ಬಗ್ಗೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶಾಂತಿ ಪಥ ಎಂಬುವ ಒಂದು ಗ್ರಂಥದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಕ್ಷಮ, ಧೃತಿ, ದಯಾ, ಅರ್ಜವ, ಮಿತಾಹಾರ, ಶೌಚ ಅಂತೇಳಿ ಹೇಳಿದರು. ಅದನ್ನು ಮುಗಿಸಿದ ಮೇಲೆ ಈಗ ನಿಯಮ ಅಂತ ಹೋಗ್ಲಕತ್ತೀವಿ. ನಿಯಮ ಅಂದ್ರೆ ಏನು? ಅದರೊಳಗೆ ಮತ್ತೆ 10 ಐಟಮ್ಗಳದಾವ. ಯಮದೊಳಗೆ 10, ನಿಯಮದೊಳಗೆ ಮತ್ತೆ 10. ನಿಯಮ ನೀ ಪ್ಲಸ್ ಯಮ. ನಿಯಮ ಅಂದ್ರೆ ನೀ ಪ್ಲಸ್ ಯಮ. ನೀ ಅಂದ್ರೆ ಇದು ಉಪಸರ್ಗ. ಪೂರ್ಣ ಎನ್ನುವುದು ಇದರ ಅರ್ಥ. ನೀ ಅಂತಂದ್ರೆ ಪರಿಪೂರ್ಣ ಅಂತ. ಯಮ ಅಂತಂದ್ರೆ ಅಧಿಪತ್ಯ, ಅಧಿಕಾರ. ನಿಯಮ ಅಂತಂದ್ರೆ ಇವು ಕೂಡಿದಾಗ ಪೂರ್ಣ ಅಧಿಪತ್ಯ ಸ್ಥಾಪನೆ ಎಂದು ಅರ್ಥ. ನೀ ಪ್ಲಸ್ ಯಮ ಕೂಡಿದಾಗ ಪೂರ್ಣ ಅಧಿಪತ್ಯ ಸ್ಥಾಪನೆ. ಯಾರ ಮೇಲೆ ಅಧಿಪತ್ಯ? ನಿಯಮ ಅಂದ್ರೆ ಯಾರ ಮೇಲಪ್ಪ ಇದು ಅಧಿಪತ್ಯ ಅಂತಂದ್ರೆ ಸಾಧಕನು ತನ್ನ ಇಂದ್ರಿಯಗಳ ಮೇಲೆ ಹಾಗೂ ಮನಸ್ಸಿನ ಮೇಲೆ. ಇಂದ್ರಿಯಗಳು 10, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಇವು ಜ್ಞಾನೇಂದ್ರಿಯ. ಪಾಣಿ, ವಾಣಿ, ಕೈ, ಕಾಲು, ಗುದ, ಗುಹ್ಯ ಇವು ಕರ್ಮೇಂದ್ರಿಯ. ನಾವು ಕ್ರಿಯೆ ಮಾಡುವುದು ಕರ್ಮೇಂದ್ರಿಯಗಳಿಂದ, ವಸ್ತುಗಳ ಜ್ಞಾನ ಪಡೆಯುವುದು ಜ್ಞಾನೇಂದ್ರಿಯಗಳಿಂದ. ಮನಸ್ಸು ಸಾಮಾನ್ಯ ಇಂದ್ರಿಯ. ಆ ಕಡೆ ಜ್ಞಾನೇಂದ್ರಿಯ ಕಡೆನೂ ಹೋಗ್ತದೆ, ಈ ಕಡೆ ಕರ್ಮೇಂದ್ರಿಯ ಕಡೆನೂ ಬರ್ತದ. ಅಂದರೆ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳೊಂದಿಗೆ ಹೊಂದಿದಾಗ ಮಾತ್ರ ಆಯಾ ಇಂದ್ರಿಯಗಳು ಕಾರ್ಯ ಮಾಡುತ್ತವೆ. ಮನಸ್ಸು ತೆಗೆದು ಬಿಟ್ಟರೆ ಕಣ್ಣು ತೆರೆದಿದ್ದರೂ ಕಾಣದು, ಕೈ ಹಿಡಿದಿದ್ದರೂ ಆ ಹಿಡಿಯುವಿಕೆ ಅರಿವು ಉಂಟಾಗದು. ಈ ಅರ್ಥದಲ್ಲಿ ಮನಸ್ಸು ಶ್ರೇಷ್ಠವಾದ ಆಂತರಿಕ ಸಾಧನ. ಒಳಗೆ ಇರೋಂಥದ್ದು ಒಂದು ಇನ್ಸ್ಟ್ರೂಮೆಂಟ್. ಸಾಧನೆ ಅಂತಂದ್ರೆ ಒಂದು ಇನ್ಸ್ಟ್ರೂಮೆಂಟ್, ಅದು ಉಪಕರಣ. ಸಾಧಕನು ಬಾಹ್ಯ ಸೃಷ್ಟಿಯನ್ನು ಬಿಟ್ಟು ಅಂತರಂಗದತ್ತ ಸಾಗಬೇಕಷ್ಟೇ. ಹೊರಗಿನ ಸೃಷ್ಟಿಯಲ್ಲಿರುವಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು, ಪಂಚಭೂತಗಳು, 84 ಲಕ್ಷ ಜೀವರಾಶಿಗಳು, ಸಂಪತ್ತುಗಳು, ಸಂಬಂಧಗಳು, ಅವುಗಳನ್ನೆಲ್ಲ ಏನ್ ಮಾಡ್ಬೇಕವನು? ಬಿಟ್ಟು ಅಂತರಂಗದತ್ತ ಸಾಗಬೇಕು. ಇಂದ್ರಿಯಗಳು, ಮನಸ್ಸು ಬಹಿರ್ಮುಖವಾಗಿದ್ದರೆ ಅಂತರಂಗ ಯಾತ್ರೆ ಸಾಧ್ಯವಿಲ್ಲ.
ಆಧ್ಯಾತ್ಮ ಸಾಧನೆ ಮಾಡ್ಲಿಕ್ಕೆ ಆಗಂಗಿಲ್ಲ ಮನಸ್ಸು ಬಹಿರ್ಮುಖಿ ಆಗಿತ್ತಂದ್ರೆ. ಅದನ್ನೀಗ ತಡೆಯಲೇಬೇಕು, ಅದನ್ನ ತಡಿಬೇಕು. ಈ ತಡೆಯುವ ಕ್ರಿಯೆಗೆ ನಿರೋಧ ಎನ್ನುತ್ತೇವೆ. ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕ ನಿರೋಧ ಅನ್ನುತ್ತೀವಿ. ಯಮಾಂಗದಲ್ಲಿ ಕರ್ಮೇಂದ್ರಿಯಗಳ ನಿರೋಧಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ನಿಯಮಾಂಗದಲ್ಲಿ ಜ್ಞಾನೇಂದ್ರಿಯ ಮತ್ತು ಮನಸ್ಸಿನ ನಿರೋಧಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ನೋಡ್ರಿ, ಯಮಾಂಗದೊಳಗ ಕರ್ಮೇಂದ್ರಿಯ, ಇಲ್ಲಿ ನಿಯಮದಾಗ ಜ್ಞಾನೇಂದ್ರಿಯ. ಏನ್ ಹೇಳಿದ್ರಿ ಈಗ? ನಿಯಮಾಂಗದಲ್ಲಿ ಜ್ಞಾನೇಂದ್ರಿಯ, ಯಮಾಂಗದಲ್ಲಿ ಕರ್ಮೇಂದ್ರಿಯ ನಿರೋಧ. ಕರ್ಮೇಂದ್ರಿಯ ನಿರೋಧ, ಜ್ಞಾನೇಂದ್ರಿಯ ನಿರೋಧ. ಬಹಳ ಚಂದ ಹೇಳ ನೋಡ್ರಿ. ಯಮಾಂಗ ಅಂದ್ರೆ ಕರ್ಮೇಂದ್ರಿಯ ನಿರೋಧ. ನಿಯಮ ಅಂತ ಎರಡನೇದಿದು. ಇಲ್ಲಿ ಜ್ಞಾನೇಂದ್ರಿಯ ನಿರೋಧ ಪ್ಲಸ್ ಮನಸ್ಸು ಇಲ್ಲಿ ನಿಯಮದಲ್ಲಿ. ಕರ್ಮೇಂದ್ರಿಯ ಪ್ಲಸ್ ಮನಸ್ಸು ಇಲ್ಲಿ ಅಲ್ಲ, ಮನಸ್ಸು ಎಲ್ಲ ಕಡೆ ಅದು ನಿರೋಧ ಆಗದೆ. ಯಮಾಂಗದಲ್ಲಿ ಕರ್ಮೇಂದ್ರಿಯಗಳ ನಿರೋಧಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ನಿಯಮಾಂಗದಲ್ಲಿ ಜ್ಞಾನೇಂದ್ರಿಯ ಹಾಗೂ ಮನಸ್ಸಿನ ನಿರೋಧಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಈ ಯಮಾಂಗದಲ್ಲಿ 10 ಉಪಭೇದಗಳಿರುವಂತೆ ನಿಯಮಾಂಗದಲ್ಲಿಯೂ ಕೂಡ 10 ಉಪಭೇದಗಳಿವೆ. ನಿಯಮಾಂಗದೊಳಗೆ ಏನೇನದಪ್ಪ ಅಂತಂದ್ರೆ ತಪ, ಸಂತೋಷ, ಆಸ್ತಿ, ದಾನ, ಈಶ್ವರ ಪೂಜಾ, ಶ್ರವಣ, ಲಜ್ಜ, ಮತಿ, ಜಪ, ಸ್ವಾಧ್ಯಾಯ. ಇಷ್ಟದ ನೋಡ್ರಿ, ಇಲ್ಲಿ 10 ಅದಾವ. ಈಗ ಒಂದು ನೋಡಮ್ಮ. ಏನು? ತಪ. ತಪ ಅಂತಂದ್ರ ಏನ್ ತಿಳ್ಕೊಂಡ್ರಿ? 9:30 10 ಆಯ್ತು ಅಂದ್ರೆ ಚಾಲು ಆಗ್ತದ ನೋಡ್ರಿ ತಾಪ. ಇದೇನು ಇವತ್ತು ಬಿಡ್ತಾರೆ, ಹಿಂಗೆ ಹೇಳ್ಕೊತ್ ಕುಂದಿರ್ತಾರೋ, ಎಷ್ಟೊತ್ತು ಹೇಳ್ತಾರ, ಏನು ನಮಗ ನಿದ್ದೆ ಬರ್ಲಕತ್ತದ, ಏನ್ ಮಾಡ್ಬೇಕು, ಊಟ ನೀರ ಬಿಟ್ಟು ಕೂತೀವಿ ಅಂತೇಳಿ ಮನಸ್ಸು ಏನ್ ಮಾಡ್ತಿರ್ತದ, ನೀ ನೆರೆ ಮಾಡು, ನಮ್ಮ ಅಕ್ಕತ್ತಿನ ನೋಡಂತದು. ಇದೇ ಜ್ಞಾನದ ಸಲುವಾಗಿ ಏನು ತ್ರಾಸ ಅನುಭವಿಸ್ತಿರಲ್ಲ, ಅದೇ ತಪಸ್ಸು, ಮತ್ತಿನ್ನೇನಿಲ್ಲ. ಬ್ರಹ್ಮಜ್ಞಾನ ಪಡ್ಕೊಳ್ಳಕ್ಕೆ ನಿಮಗ ಜ್ಞಾನಾತುರಾಣಂ ನ ಸುಖಂ ನ ನಿದ್ರಾ. ಅವನಿಗೆ ಜ್ಞಾನ ಬೇಕು ಅಂತನ ಅವನಿಗೆ ಸುಖನೂ ಬೇಕಾಗಿಲ್ಲ, ನಿದ್ರಿನೂ ಬೇಕಾಗಿಲ್ಲ, ಜ್ಞಾನ ಒಂದೇ ಬೇಕು. ಹಂಗೆ ಆ ನಿದ್ದೆ ಸುಖ ಅವೆರಡನ್ನ ತ್ಯಾಗ ಮಾಡಿದರೆ ಮನಸ್ಸಿಗೆ ತಾಪ ಆಗ್ತಿರ್ತದೆ. ಎಷ್ಟೋ ವರ್ಷಲಿಂದ ನಾವು ಹಿಂಗೆ ನಿದ್ದೆ ಮಾಡ್ಕೊತ ಬಂದೀವಿ, ನಾವು ಹಿಂಗೆ ಸುಖ ಅನುಭವಿಸ್ಕೊತ ಬಂದೀವಿ, ಇದನ್ನ ಈಗ ನಾವು ಒಮ್ಮೆದೊಮ್ಮೆಗೆ ಬಿಡು ಅಂದ್ರೆ ಹೆಂಗ ಅಂತ ತಾಪ. ಆ ಜ್ಞಾನದ ಸಲುವಾಗಿ ನೀವು ಏನ್ ತ್ಯಾಗ ಮಾಡ್ತೀರಿ ಅದೆಲ್ಲ ತಪಸ್ಸೆ ಆಗ್ತದ. ಇದರ ಸಾಮಾನ್ಯ ಅರ್ಥ ಸಹನಶೀಲತೆ, ಸಹಿಸಿಕೊಳ್ಳೋದು, ಟಾಲರೇಟ್ ಮಾಡ್ಕೊಳ್ಳೋದು. ಈಗ ಸಹಿಸ್ಕೊಳಕತ್ತೀರ ಇಲ್ಲ, ನಾ ಏನಾರ ಅಂದದ್ದು ಸಹಿಸ್ಕೊತೀರಿ, ನಾ ಎಷ್ಟೊತ್ತು ಹೇಳಿದ್ರು ಸಹಿಸ್ಕೊತೀರಿ. ಯಾವಾಗ 1 ತಾಸು 2 ತಾಸು ಅಟೆಂಡ್ ಆಗವ್ರು, ಈಗ ದಿನ 8 ತಾಸು ಅಟೆಂಡ್ ಆಗೋದು ಬಂದದ, ಎಲ್ಲ ಸಹಿಸ್ಕೊಳಕತ್ತೀರಿ. ಇದೇನು ಸಹನಶೀಲತೆ. ನಮ್ಮ ಸುತ್ತಲಿನ ಜಗತ್ತು ಸದಾ ಬದಲಾಗುತ್ತಿರುತ್ತದೆ. ಋತುಗಳು ಒಂದರ ಹಿಂದೆ ಒಂದು ವೇಗವಾಗಿ ತಿರುಗುತ್ತವೆ. ಒಂದು ದಿನದ ಹವಾಮಾನ ಮತ್ತೊಂದು ದಿನ ಇಲ್ಲ. ಅದರಂತೆಯೇ ಸಮಾಜ. ನಾವೆಲ್ಲ ಸಮಾಜದಲ್ಲಿಯೇ ಬಾಳು ನಡೆಸುತ್ತಿದ್ದೇವೆ. ಸಮಾಜ ಪ್ರತಿ ನಿಮಿಷ ಅನೇಕ ಮಾರ್ಪಾಟುಗಳನ್ನು ಹೊಂದುತ್ತದೆ. ಹಾಗೆಯೇ ನಮ್ಮ ದೇಹ
ಈ ಎಲ್ಲ ಬಾಹ್ಯ ಬದಲಾವಣೆಗಳು ನಮ್ಮ ಮೇಲೆ ಘೋರ ಪರಿಣಾಮಗಳನ್ನ ಸದಾ ಉಂಟು ಮಾಡುತ್ತದೆ. ನಮಗೆ ಆ ಬದಲಾವಣೆಗಳ ಮೇಲೆ ಪ್ರಭುತ್ವ ಸಾಧಿಸುವುದು ಸಾಧ್ಯವಿಲ್ಲ. ಬದಲಾವಣೆಗಳು ಆಗ್ಲಾರ್ದಂಗೆ ನಾವು ತಡಿಲಕ್ಕಾಗಂಗಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಬಿಸಿಲು, ಗಾಳಿ, ಮಳೆಗಳು ತಮ್ಮ ಭೀಕರತೆಯನ್ನ ತೋರಿಸದೆ ಬಿಡವು. ಅವೆಲ್ಲ ಚೇಂಜ್ ಮಾಡ್ತಾನೆ ಇರ್ತಾವ. ಹಸಿವು, ತೃಷೆಗಳು ನಮ್ಮನ್ನು ಕಂಗೆಡಿಸದೆ ಮಾಡವು. ವಿಷಯಗಳನ್ನು ನಮ್ಮ ಮನಸೋಕ್ತ ಮಾರ್ಪಡಿಸುವುದು ಸಾಧ್ಯವಿಲ್ಲವೆಂದಾಗ ಉಳಿದ ಉಪಾಯವೇನು? ಮತ್ತೆ ಅದು ಚೇಂಜ್ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಅವು ಚೇಂಜ್ ಮಾಡವು ತಡಿಲಕ್ ನಿಮ್ ಕಡೆಯಿಂದ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸುಮ್ ಸಹಿಸ್ಕೊಳ್ಳೋದಷ್ಟೇ, ಬೇರೆ ದಾರಿ ಇಲ್ಲ ಅಂತ. ಇಫ್ ಇಟ್ ಈಸ್ ಪಾಸಿಬಲ್ ಟು ಬ್ರೇಕ್ ಇಟ್. ನಿಮ್ ಕಡೆಯಿಂದ ಸಾಧ್ಯ ಇತ್ತು ಅದನ್ನ ನಿಲ್ಲಿಸ್ಲಕ್ ಸಾಧ್ಯ ಇತ್ತಂದ್ರೆ ನಿಲ್ಲಿಸ್ರಿ. ಅದರ್ವೈಸ್ ಜಾಯಿನ್ ವಿತ್ ಇಟ್ ಅಂತ. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದ್ರ ಜೊತೆಗೆ ಸೇರ್ಕೋರಿ, ಅದ್ರ ಜೊತೆಗೆ ಜಾಯಿನ್ ಆಗ್ರಿ ಅಂತ. ಏನ್ ಮಾಡ್ತೀರಿ? ತಾಳ್ಕೋಬೇಕಂತ. ಹೆಣಿಕೆ ಏನ್ ಮಾಡ್ತಿರ್ತಾಳ? ಗಂಡನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಸೆಟ್ ಮಾಡ್ಬೇಕಂತಿರ್ತಾಳ ಹೆಂಡತಿ. ಗಂಡ ಏನ್ ಮಾಡ್ತಿರ್ತಾನೆ? ಹೆಂಡತಿನ ತನ್ನ ಅನುಕೂಲಕ್ಕೆ ತಕ್ಕಂತೆ ಸೆಟ್ ಮಾಡ್ಬೇಕಂತ. ನಾ ಹೇಳಿದ ಕೇಳಂತ ಅವ ಅಂತಿರ್ತಾನ, ನಾ ಹೇಳಿದ ಕೇಳತ್ ಆಕೆ ಅಂತಿರ್ತಾನ. ಒಂದ್ ಲೆವೆಲ್ ತನಕ ಕೇಳ್ತಾರ, ಮುಂದದ್ ಮಿತಿ ಮೀರ್ತಂತಂದ್ರೆ ಕೇಳೋದು ಮುಗಿದ್ಮೇಲೆ ಮುಂದೇನು ಕೇಳಲಿಲ್ಲ ಅಂತಂದ್ರೆ ಏನ್ ಬಿಟ್ಟು ಹೋಗ್ತಾರ ಒಬ್ರಿಗೊಬ್ರು? ಸಹಿಸ್ಕೊಂಡು ಇದ್ದು ಬಿಡ್ತಾರೆ. ಮತ್ತೆ ಇನ್ನೇನ್ ಮಾಡಿದಿರ? ಹಣೆವರೆ ಈಟಿ ಅದ, ಇದಕ್ಕಿಂತ ಹೆಚ್ಚು ಇದ್ರ ಕಡೆಯಿಂದ ಏನು ಸಾಧ್ಯ ಇಲ್ಲ, ಮುಗೀತು, ಏನಾಗದಾಯ್ತು ಹೋಗೋದಾಯ್ತು ನಡಿ ಅಂತೇಳಿ ಜಕ್ಕೊಂಡು ಹೋಗ್ತಾರೆ. ಹಂಗೆ ಇಲ್ಲಿ ಏನದ ಅಂದ್ರೆ ಜೀವನದೊಳಗ ನಾನಾ ರೀತಿ ಬದಲಾವಣೆಗಳು ಬರ್ತಿರ್ತಾವ. ಆ ಬದಲಾವಣೆಗಳಿಗೆ ತಡಿಲಿಕ್ಕೆ ನಮ್ಮಿಂದ ಸಾಧ್ಯ ಇರಲಾರ್ದಾಗ ಏನ್ ಮಾಡಬೇಕು? ಎಷ್ಟೇ ಪ್ರಯತ್ನ ಪಟ್ಟರು ಬಿಸಿಲು, ಗಾಳಿ, ಮಳೆಗಳು ತಮ್ಮ ಭೀಕರತೆಯನ್ನು ತೋರಿಸದೆ ಬಿಡವು. ಹಸಿವು, ತೃಷೆಗಳು ನಮ್ಮನ್ನು ಕಂಗೆಣಿಸದೆ ಮಾಡವು. ಬಿಡಂಗಿಲ್ಲವು, ಎಲ್ಲ ನಮಗೆ ಫಜಿತಿ ಮಾಡ್ತಾವ. ಅದಕ್ಕೆ ವಿಷಯಗಳನ್ನು ನಮ್ಮ ಮನಸೋಕ್ತ ಮಾರ್ಪಡಿಸುವುದು ಸಾಧ್ಯವಿಲ್ಲವೆಂದಾಗ ಉಳಿದ ಉಪಾಯವೇನು? ಸಹನ ಮಾಡಿಕೊಳ್ಳುವುದು ಒಂದೇ. ಟಾಲರೇಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಕಷ್ಟ, ನಷ್ಟ, ಹಾನಿ, ಅಳಿವು ಏನೇ ಆಗಲಿ ಅವನ್ನೆಲ್ಲ ತಡೆದುಕೊಳ್ಳುವ ಕಲೆಯೇ ತಪ. ಇದೇ ತಪ, ಟಾಲರೇಟ್ ಮಾಡ್ಕೊಂಡು ಹೋಗೋದು. ಈ ಕಲೆ ಪ್ರಾಪ್ತವಾದರೆ ಸೃಷ್ಟಿಯನ್ನೇ ಗೆದ್ದಂತೆ. ಈ ಕಲೆ ಪ್ರಾಪ್ತಿ ಆಯ್ತಂದ್ರೆ ಇಡೀ ಸೃಷ್ಟಿ ಗೆದ್ದಂತೆ. ಆಗ ಬಿಸಿಲು, ಥಂಡಿ, ಗಾಳಿ, ಮಳೆ, ಗುಡುಗು, ಮಿಂಚು, ಹಸಿವು, ನೀರಡಿಕೆ ಇವು ಒಂದು ತನಗೆ ತಾಪ ಕೊಡುವುದಿಲ್ಲ. ಯಾವಾಗ ಇವ ತಪ ಮಾಡ್ಲಕತ್ತ ಅಂದಾಗ ಏನಾಗ್ತದೆ? ಯಾವ ನೈಸರ್ಗಿಕ ಪ್ರಕೋಪಗಳು ಏನು ತೊಂದರೆ ಮಾಡಂಗಿಲ್ಲ. ತನ್ನ ಮನ ಸದಾ ನಿರ್ವಿಕಾರಿಯಾಗಿ ಉಳಿಯುತ್ತದೆ. ಕ್ಲೈಮೇಟ್ ಏಟೇ ಚೇಂಜ್ ಆಗ್ಲಕ್ ನಮಗೇನ್ ಮಾಡೋದು? ಯಾರು ಸ್ವಲ್ಪ ಮನಿ ಮುಂದೆ ಕೂತರು ಸಾಕು, ಕಟ್ಟೆ ಮೇಲೆ ಒಬ್ಬರು ಬಂದೇ ಬಿಡ್ತಾರ. ಬಂದು ಏನ್ ಮಾಡ್ಬೇಕ್ರಿ? ಬಿಸಿಲು ಶುರು ಆಯ್ತು ನೋಡ್ರಿ, ಮಳೆ ಶುರು ಆಯ್ತು ನೋಡ್ರಿ, ಚಳಿ ಶುರು ಆಯ್ತು ನೋಡ್ರಿ, ಅದು ಹೆಚ್ಚಾಗ್ಯದ ನೋಡ್ರಿ, ಇದು ಕಡಿಮೆ ಆಗ್ಯದ ನೋಡ್ರಿ. ನಮಗ ಅದ್ರ ಕಡೆ ಲಕ್ಷ್ಯನೇ ಇಲ್ಲ. ಮಳೆ ಯಾಕೆ ಹೆಚ್ಚಾಗಲಕ್ಕ, ಕಡಿಮೆ ಯಾಕೆ ಆಗಲಕ್ಕ, ಬಿಸಿಲು ಹೆಚ್ಚಾಗಲಕ್ಕ, ಕಡಿಮೆ ಯಾಕೆ ಆಗಲಕ್ಕ? ನಾವ್ ಹೆಂಗಿರ್ಬೇಕು? ನಿರ್ವಿಕಾರಿಯಾಗಿರ್ಬೇಕು. ಅದು ಕಲಿಬೇಕು. ಇಂಥ ನಿರ್ವಿಕಾರ ಮನವೇ ಮೋಕ್ಷದ ಸಾಧನ. ಹಿಂಗಿತ್ತಂತಂದ್ರೆ ಅದು ಮೋಕ್ಷದ ಸಾಧನ. ಸಾಧನ ಅಂದ್ರೆ ಉಪಕರಣ. ಅಂತ ಮನಸ್ಸು, ನಿರ್ವಿಕಾರವಾದ ಮನಸ್ಸಿನಿಂದಲೇ ನಾವು ಮೋಕ್ಷ ಮಾಡಲಿಕ್ಕೆ ಸಾಧ್ಯ ಅದ. ತಪದ ಕೆಲವು ವಿಧಾನಗಳನ್ನು ನೋಡುವ.
ಏನೇನು ತಪಸ್ ಮಾಡ್ಬೋದು ಅಂದ್ರೆ ಉಪವಾಸ, ಇದು ಎಲ್ಲರಿಗೂ ಪರಿಚಿತವಾದ ತಪಸ್ ಹೆಂಗಪ್ಪ ಅಂತಂದ್ರೆ ಉಪವಾಸ ಇದ್ದಾಗ ತಾಪ ಆಗ್ತದಲ್ಲ, ಹಸಿವಿನ ತಾಪ. ಉಪವಾಸ ಎಂದರೆ ಮನಸ್ಸನ್ನು ಆಹಾರ ವ್ಯವಹಾರಗಳ ಕಕ್ಷೆಯಿಂದ ಹಿಂದಕ್ಕೆ ಜಗ್ಗಿ ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಸುವುದು. ಅನ್ನದ ಮೇಲೆಯೇ ಮನಬಿಟ್ಟು ಬರೀ ತೋರಿಕೆಗಾಗಿ ಮಾಡುವ ಉಪವಾಸವೇ ಅಲ್ಲ. ಮನದಲ್ಲಿ ಅನ್ನದ ಕಲ್ಪನೆಯೇ ಬರಬಾರದು. ದೇವರ ರೂಪ ಒಂದೇ ಅಲ್ಲಿ ಸ್ಥಿರವಾಗಿರಬೇಕು. ಹೀಗೆ ಹೊಟ್ಟೆಗೆ ಅನ್ನವಿಲ್ಲದಿರುವುದರಿಂದ ನಿದ್ರೆ ಬರುವುದಿಲ್ಲ. ಇಂದ್ರಿಯಗಳು ಹೊರಗೆ ಹರಿಯವು. ಮನ ಅಚಲವಾಗುವುದು. ಮನವೇ ನಿಂತ ಮೇಲೆ ದೇವನ ಕೃಪೆ ಅವತರಿಸದಿದ್ದೀತೆ. ಅದಕ್ಕೆ ನಿಮಗೆ ಮೋಕ್ಷ ಸಾಧನೆ ಮಾಡಬೇಕಾದ್ರೆ ನಿದ್ದಿ ಬರಬಾರ್ದು, ನಿದ್ದಿ ಜಾಸ್ತಿ ಇರಬಾರ್ದು. ಹೊಟ್ಟೆಗೆ ಅನ್ನ ಇರಲಿಲ್ಲ ಅಂತಂದ್ರೆ ನಿದ್ದಿ ಕಡಿಮೆ ಆಗ್ತದೆ. ಬರೀ ನಿದ್ದೆ ಹೊಡ್ಕೊತಿದ್ರೆ ಯಾವ ಮೋಕ್ಷ ಸಾಧನೆ ಮಾಡ್ತೀರಿ? ನೆಕ್ಸ್ಟ್, ಇಂದ್ರಿಯಗಳು ಹೊರಗೆ ಹರಿಯುವುದಿಲ್ಲ. ಹೊಟ್ಟೆಗೆ ಅನ್ನ ಇರಲಿಲ್ಲ ಅಂತಂದ್ರೆ ಇಂದ್ರಿಯಗಳು ಹೊರಗೆ ಹರಿಯಂಗಿಲ್ಲ, ಚಂಚಲವಾಗುವುದಿಲ್ಲ, ಮನಸ್ಸು ನಿಶ್ಚಲವಾಗುತ್ತದೆ. ಆ ಮನಸ್ಸೇ ನಿಂತ ಮೇಲೆ, ಮನಸ್ಸು ಯಾವಾಗ ನಿಂದಿರ್ತದ, ಆ ನಿಂತ ಮನಸ್ಸೇ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಚಂಚಲ ಇರೋ ಮನಸ್ಸೇ ಸಂಕಲ್ಪ ವಿಕಲ್ಪವುಳ್ಳಂತ ಮನಸ್ಸು. ನಮ್ಮ ಪೂರ್ವಜರು ಈ ಉಪವಾಸ ಪತ್ತೆ ಬೆಳೆದು ಬರಲೆಂದು ಬಯಸಿ ಪ್ರತಿ 2 ವಾರಗಳಿಗೊಮ್ಮೆ ಏಕಾದಶಿ ಮಾಡುವಂತೆ ವಿಧಿಸಿದರು. ಈ ಏಕಾದಶಿ ಮಾಡಂದ್ರೆ ಹೆಂಗ್ ಮಾಡ್ತಾರಪ್ಪ ಎಂದರೆ, ಈ ಏಕಾದಶಿ ವಿಧಾನದಲ್ಲಿ 2 ಉದ್ದೇಶ. ಒಂದು ಆರೋಗ್ಯ, ಇನ್ನೊಂದು ದೇವರ ನೆನಪು. ದೇಹವು ಒಂದು ಯಂತ್ರ, ಅದನ್ನು ಸದಾ ದುಡಿಮೆಗೆ ಹಚ್ಚುವುದು ಅತ್ಯವಶ್ಯಕವಾದಂತೆ ಅದಕ್ಕೆ ವಿಶ್ರಾಂತಿ ನೀಡುವುದು ಅಷ್ಟೇ ಅಗತ್ಯವಾಗಿದೆ. ಶರೀರಕ್ಕೆ ಕೆಲಸನೂ ಬೇಕು ಮತ್ತು ವಿಶ್ರಾಂತಿನೂ ಬೇಕು, 2 ಬೇಕು. ಅನ್ನ ಹೀರುವುದು, ಹೀರಿದ ಅನ್ನವನ್ನು ಜೀರ್ಣಿಸುವುದು, ಅದರಲ್ಲಿಯ ಸತ್ವ ಅಸತ್ವಗಳನ್ನು ಬೇರ್ಪಡಿಸುವುದು, ಸತ್ವ ರಸವನ್ನು ರಕ್ತಗತಗೊಳಿಸುವುದು, ಅಸತ್ವ ಪದಾರ್ಥಗಳನ್ನು ಹೊರಗೆ ಹಾಕುವುದು, ದಿನದ 24 ತಾಸು ನಮ್ಮ ದೇಹದಲ್ಲಿ ನಡೆದಿರುವುದು. ಬಿಡುವಿಲ್ಲದೆ ಇದು ಸಾಗಿದರೆ ಪಾಚಕಾಂಗಗಳು ಜರ್ಜರಿಸುತ್ತವೆ, ಮೆತ್ತಗಾಗಿ ಬಿಡ್ತಾವೆ. ಅವುಗಳಿಗೆ ವಿಶ್ರಾಮ ದೊರೆಯಲೆಂದೇ ಉಪವಾಸ ಕ್ರಮ. ಶರೀರದೊಳಗ ಅನ್ನ ಪಚನ ಮಾಡುವಂತ ಅವಯವಗಳು ಏನದವ, ಅವು ಕಂಟಿನ್ಯೂಸ್ ನಾನ್ ಸ್ಟಾಪ್ ಹಂಗೆ ತಿನ್ನೋದು ಡೈಜೆಷನ್ ಮಾಡ್ಸೋದು, ತಿನ್ನೋದು ಡೈಜೆಷನ್ ಮಾಡ್ಕೊತ ಆದ್ರ ಅವಕ್ಕೆ ರೆಸ್ಟ್ ಇರ್ಲಾರ್ದಂಗೆ ಆಗ್ತದೆ. ಆ ಶರೀರದೊಳಗಿರುವಂತ ಆ ಒಂದು ಅವಯವಗಳಿಗೆ ರೆಸ್ಟ್ ಸಿಗಲಿ ಅಂತೇಳಿ ಉಪವಾಸ ಮಾಡಿಸ್ತಾರಂತೆ. ಉಪವಾಸ ಕ್ರಮ ಹೆಂಗಪ್ಪ ಅಂತಂದ್ರೆ, ಪಕ್ಷದಲ್ಲಿ 1 ದಿನ ಹೀಗೆ ಉಪವಾಸಗೈದರೂ ಅಂಗಗಳು ಮತ್ತೆ ಇಮ್ಮಡಿ ಉತ್ಸಾಹಗೊಳ್ಳುತ್ತವೆ, ಅವುಗಳ ಕ್ರಿಯಾಬಲ ಹೆಚ್ಚಾಗುತ್ತದೆ. ಏನಾಗ್ತದಪ್ಪ ಅಂದ್ರೆ, ಪಕ್ಷದಲ್ಲಿ 1 ದಿನ ಅಂತಂದ್ರ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಅಮಾವಾಸ್ಯೆಗಿಂತ ಮೊದಲು 15 ದಿವಸ, ಅಮಾವಾಸ್ಯೆ ನಂತರ ಹುಣ್ಣಿಮೆ ತನಕ ಮತ್ತೆ 15 ದಿವಸ. ಹುಣ್ಣಿಮೆಗೆ ಒಯ್ದು ಮುಟ್ಸವು ಶುಕ್ಲ ಪಕ್ಷ, ಅಮಾವಾಸ್ಯೆಗೆ ಒಯ್ದು ಮುಟ್ಸವು ಕೃಷ್ಣ ಪಕ್ಷ. ಒಂದು ಪಕ್ಷದಾಗ 1 ದಿನ ಕನಿಷ್ಠ ಉಪವಾಸ ಮಾಡಬೇಕು. ಅವಾಗ ಏನಾಗ್ತದ, ಅಂಗಾಂಗಗಳು ಮತ್ತೆ ಉತ್ಸಾಹಗೊಳ್ಳುತ್ತವೆ, ಅವುಗಳ ಕ್ರಿಯಾಬಲ ಹೆಚ್ಚುತ್ತದೆ. 2ನೇದಾಗಿ ನಾವು ಸದಾ ವ್ಯವಹಾರದಲ್ಲಿ ಮುಳುಗಿ ಹೋಗುತ್ತೇವೆ. ಮನಸ್ಸು ಲಾಭ ಹಾನಿ ಸುಖ ದುಃಖಗಳಿಂದ ಪ್ರಕ್ಷುಬ್ಧವಾಗುತ್ತದೆ. ಏನಾಗ್ತದ, ಕ್ರಿಯಾಬಲ ಹೆಚ್ಚಾಗ್ತದ, ನಾವು ಸದಾ ವ್ಯವಹಾರದಲ್ಲಿ ಮುಳುಗುತ್ತೇವೆ. ಮನಸ್ಸು ಲಾಭ ಹಾನಿ ಸುಖದ್ದು ಪ್ರಕ್ಷುಬ್ಧವಾಗುತ್ತದೆ. ಪ್ರಕ್ಷುಬ್ಧತೆ ಬೆಳೆದು ಬಿಟ್ಟರೆ
ನಮ್ಮ ಬಾಳೊಂದು ಪರಿತಾಪದ ಕೂಪವಾಗುತ್ತದೆ. ಉಪವಾಸವೆಂದರೆ ಆ ಪ್ರಕ್ಷುಬ್ಧತೆಯನ್ನ ವಿನಾಶಗೊಳಿಸಿ ಮನದಲ್ಲಿ ಶಾಂತಿ ವಿಶ್ರಾಂತಿಗಳನ್ನು ತಂದುಕೊಡುವ ಒಳ್ಳೆಯ ಒಳ್ಳೆಯ ಉಪವಾಸ. ಇಲ್ಲಿ ಉಪವಾಸ ಮಾಡಿದರೂ ಪಕ್ಷದಲ್ಲಿ ಒಂದು ದಿನ ಹೀಗೆ ಉಪವಾಸ ಮಾಡಿದರೂ ಅಂಗಗಳು ಮತ್ತೆ ಇಮ್ಮಡಿ ಉತ್ಸಾಹಗೊಳ್ಳುತ್ತವೆ, ಕ್ರಿಯಾಬಲ ಹೆಚ್ಚುತ್ತದೆ, ಸದಾ ವ್ಯವಹಾರದಲ್ಲಿ ಮುಳುಗುತ್ತೇವೆ, ಮನಸ್ಸು ಲಾಭ ಹಾನಿ ಸುಖ ದುಃಖಗಳಲ್ಲಿ ಪ್ರಕ್ಷುಬ್ಧವಾಗಿರುತ್ತದೆ. ಆ ಪ್ರಕ್ಷುಬ್ಧತೆ ಬೆಳೆದು ಬಿಟ್ಟರೆ ನಮ್ಮ ಬಾಳೊಂದು ಪರಿತಾಪದ ಕೂಪವಾಗುತ್ತದೆ. ಉಪವಾಸವೆಂದರೆ ಆ ಪ್ರಕ್ಷುಬ್ಧತೆಯನ್ನ ವಿನಾಶಗೊಳಿಸಿ ಮನದಲ್ಲಿ ಶಾಂತಿ ವಿಶ್ರಾಂತಿಗಳನ್ನು ತಂದು ಕೊಡುವ ಒಳ್ಳೆಯ ಉಪಾಯ. ಉಪವಾಸ ಮಾಡಿದರೂ ಹಂಗಾಗ್ತದ. ಉಪವಾಸ ಗೈದರೂ ಪಕ್ಷದಲ್ಲಿ ಒಂದು ದಿನ ಹೀಗೆ ಉಪವಾಸ ಗೈದರು ಏನರ್ಥನೋ ಏನೋ ತಿಳಿಯವಲ್ಲ. ಅಂದ್ರೆ ವ್ಯವಹಾರ ಉಪವಾಸ ಇರ್ಬೇಕಂತ್ರಿ. ವ್ಯವಹಾರದ ಚಿಂತನೆ ಇತ್ತು ಅದಕ್ಕೂ ಉಪವಾಸ ಮಾಡ್ಬೇಕು ಅವತ್ತು. ಅಂದ್ರೆ ಯಾವ ಚಿಂತೆ ಮಾಡಬಾರ್ದು, ಬರೀ ಪರಮಾತ್ಮನ ಚಿಂತನೆ ಮಾಡ್ಬೇಕು, ಅದೊಂದು ಉಪಾಯ. ಉಪವಾಸ ಮಾಡಿದ್ಮೇಲೆ ಮನಸ್ಸು ಚುರುಕಾಗ್ತದ. ಆ ಚುರುಕಾದ ಮನಸ್ಸನ್ನ ನಾವು ಸಂಸಾರಕ್ಕೆ ಬಳಸಿದೇವಂತಂದ್ರೆ ಅದು ಒಂದು ದುಃಖದ ಕೂಪ ಆಗ್ತದ. ಅದಕ್ಕೆ ಆ ಚುರುಕಾದ ಮನಸ್ಸು ಬುದ್ಧಿಗಳನ್ನ ಆಧ್ಯಾತ್ಮ ಸಾಧನೆಗೆ ಬಳಸಬೇಕು ಅಂತ ಹೇಳ್ದಂಗೆ ಕಾಣಕತ್ತಾರೆ. ಇಲ್ಲ ಅದು ಹೇಳದೆ ಒಂದೇನೋ ಚೇಂಜಸ್ ಆಗ್ಯಾದ. ಆ ಪ್ರಕ್ಷುಬ್ಧತೆಯನ್ನ ವಿನಾಶಗೊಳಿಸಿ ಮನದಲ್ಲಿ ಶಾಂತಿ ವಿಶ್ರಾಂತಿಗಳನ್ನು ತಂದು ಕೊಡುವ ಒಳ್ಳೆಯ ಉಪವಾಸ. ದೇಹ ಮನಗಳ ಆರೋಗ್ಯಕ್ಕಾಗಿ ನಾವು ನಿಯಮಪೂರ್ವಕವಾಗಿ ಉಪವಾಸ ಮಾಡಲೇಬೇಕು. ತಪದ ಇನ್ನೊಂದು ವಿಧಾನ ಶ್ರಮ. ದೇಹ ಇಂದ್ರಿಯ ಮನಗಳಿಗೆ ಶ್ರಮ ನೀಡುವುದು. ಇನ್ನೊಂದು ವಿಧಾನ ಅಂದ್ರೆ ಶ್ರಮ. ತಪಸ್ಸಿನ ಇನ್ನೊಂದು ವಿಧಾನ ಶ್ರಮ. ಶ್ರಮ ಅಂದ್ರೆ ಕೆಲಸ. ದೇಹ ಇಂದ್ರಿಯ ಮನಗಳಿಗೆ ಶ್ರಮ ನೀಡುವುದು ಇದೊಂದು ತಪಸ್ಸು. ನಾವು ಧನ ಪ್ರಾಪ್ತಿಗಾಗಿ ಶ್ರಮಿಸುತ್ತೇವೆ, ಮಾನವ ಗಳಿಕೆಗಾಗಿ ಶ್ರಮಿಸುತ್ತೇವೆ, ಮಾನದ ಗಳಿಕೆ ಗೌರವ ಗಳಿಕೆಗಾಗಿ ಶ್ರಮಿಸುತ್ತೇವೆ, ರೊಕ್ಕಕ್ಕೆ ಶ್ರಮಿಸುತ್ತೇವೆ, ಹೆಂಡತಿ ಮಕ್ಕಳಿಗಾಗಿ ಯತ್ನಿಸುತ್ತೇವೆ, ಕೀರ್ತಿಗಾಗಿ ದುಡಿಯುತ್ತೇವೆ. ಆದರೆ ಇದೆಲ್ಲ ಪ್ರಾಪಂಚಿಕ ತಪ, ನಿಜವಾದ ತಪವಲ್ಲ. ಒಂದು ವೇಳೆ ಸ್ವಾರ್ಥದ ಆಶೆಯಿಂದ ಮಾಡಿದ ಯಾವ ಶ್ರಮವೂ ತಪವಲ್ಲ. ಸಮಾಜದ ಏಳಿಗೆಗಾಗಿ ತನ್ನ ತನು ಮನ ಧನಗಳನ್ನು ವ್ಯಯಿಸುವುದು, ದೇವಾನುಭೂತಿಗಾಗಿ ತನ್ನ ತನು ಮನಗಳನ್ನು ದುಡಿಸುವುದು, ಇದು ಹಿರಿದಾದ ತಪ. ಒಂದು ಸೋಷಿಯಲ್ ವರ್ಕ್ ಮಾಡಬೇಕು, ಇನ್ನ ಒಂದು ಡಿವೈನ್ ಸರ್ವಿಸ್, ದೇವರ ಭಕ್ತಿ ಮಾಡಬೇಕು. ಗಾಂಧೀಜಿಯವರು ಇಂಥ ಮಹಾ ತಪಸ್ವಿಗಳಾಗಿದ್ದರು. ಹಗಲಿರುಳು ದೀನ ದಲಿತರಿಗಾಗಿ ದುಡಿದು ದೇಹ ಬಿಟ್ಟರು. ಅವರ ಮಹಾ ತಪದಿಂದಾಗಿಯೇ ಸ್ವಾತಂತ್ರ್ಯ ದೊರೆಯಿತು, ಸಜ್ಜನರ ಒಂದು ಸಂದಣಿಯೇ ಉದಿಸಿತು, ಜಾತಿವಾದ ಕಳಚಿತು, ಬಡವರ ಶಕ್ತಿ ಹೆಚ್ಚಿತು. ಅಂತೇಳಿ ಶ್ರಮ ಅಂತಂದ್ರೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಇನ್ನ ಒಂದು ದೇವರ ಸೇವೆ ಮಾಡಬೇಕು. ಇಲ್ಲಿ ಒಂದು ಪದ್ಧತಿ ಏನದ ಉಪವಾಸ ಮತ್ತು ಶ್ರಮ ಅಂತೇಳಿ ಎರಡು ಪದ್ಧತಿಗಳದಾವ. ಉಪವಾಸ ಒಂದನೇ ಪದ್ಧತಿ, ಶ್ರಮ ಎರಡನೇ ಪದ್ಧತಿ. ಉಪವಾಸ ಮಾಡೋದ್ರಿಂದ ಮನಸ್ಸು ಆಕ್ಟಿವ್ ಆಗ್ತದ, ಬುದ್ಧಿ ಚುರುಕಾಗ್ತದ. ಅಂತ ಚುರುಕಾದ ಬುದ್ಧಿ ತಗೊಂಡು ನಾವು ಲೌಕಿಕ ವ್ಯವಹಾರ ಮಾಡಿದೆವು ಅಂತಂದ್ರೆ ಜೀವನ ಬಹಳ ಕಷ್ಟಕ್ಕೀಡಾಗ್ತದ. ಅಂತ ಚುರುಕಾದ ಬುದ್ಧಿ ತಗೊಂಡು ನಾವು ಆಧ್ಯಾತ್ಮಿಕ ಸಾಧನೆ ಮಾಡಿದೆವು ಅಂತಂದ್ರೆ ಅಲ್ಲಿ ನಮಗೆ ಮೋಕ್ಷ ಸಿಗ್ತದ ಅನ್ನೋ ಮಾತನ್ನ ಹೇಳ್ತಾರೆ. ಇದು ತಪ. ನಾಳೆಗೆ ಸಂತೋಷ ಅಂತ ಬರ್ತದ, ಅಲ್ಲಿ ಏನು ಹೇಳ್ತಾರೆ ನೋಡೋಣ. ತಪದೊಳಗ ಒಂದು ಶ್ರಮ ಮತ್ತು ಇನ್ನ ಒಂದು ಉಪವಾಸ. ಶ್ರಮ ಅಂತಂದ್ರೆ ಸೋಷಿಯಲ್ ಸರ್ವಿಸ್ ಮಾಡೋದು, ಮತ್ತೆ ಇನ್ನೇನ್ ಮಾಡೋದು,
ಪೂಜೆ ಪಾಠ ಮಾಡಬೇಕು. ದೇವಾನುಭೂತಿಗಾಗಿ ತನುಮನ ಧನಗಳನ್ನ ದಂಡಿಸುವುದು. ಸಮಾಜದ ಏಳಿಗೆಗಾಗಿ ತನುಮನ ಧನಗಳನ್ನ ದಂಡಿಸುವುದು. ಇದು ಶ್ರಮ. ಉಪವಾಸ 15 ದಿವಸಕ್ಕೆ ಒಂದು ದಿನ ಉಪವಾಸ ಮಾಡಬೇಕು. ಹೆಂಗ್ ಮಾಡ್ಬೇಕಂದ್ರೆ ಅನ್ನದ ಮೇಲೆ ನಮ್ಮ ಲಕ್ಷ್ಯ ಇರಲಾರ್ದಂಗ ಮಾಡ್ಕೊಂಡು ಮಾಡ್ಬೇಕು. ಅನ್ನದ ಕಡೆ ಲಕ್ಷ್ಯ ಇಟ್ಕೊಂಡು ನಾವು ಉಪವಾಸ ಮಾಡಿದರೆ ಅದರದ್ದು ಲಾಭ ಆಗಂಗಿಲ್ಲ ಅನ್ನಂತ ಮಾತ ಇವತ್ತು ಹೇಳ್ಯಾರ. ನಾಳೆ ಸಂತೋಷ ಅಂದ್ರೆ ಏನು ಅಂತ ಹೇಳ್ತಾರ. ನಾಳೆಗೆ ಅದಕ್ಕೆ ಕೇಳೋಣ. ಈಗಾಗಲೇ ಸಮಯ ಸಾಕಷ್ಟಾಗ್ಯದ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಇಲ್ಲಿಯವರೆಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಯಮ ನಿಯಮ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾದ್ರೆ ಯಮಾಂಗದಲ್ಲಿ ಕರ್ಮೇಂದ್ರಿಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ನಿಯಮಾಂಗದೊಳಗೆ ಜ್ಞಾನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ತಪ ಮತ್ತು ತಪಸ್ಸು ಅಂದ್ರೆ ಎಡಬಿಡದೆ ಸದಾಕಾಲ ಸಾಧನೆಗಾಗಿ ಪ್ರಯತ್ನ ಮಾಡುವುದು, ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸುವುದು. ಲಕ್ಷ್ಯ ಯಾವ ಕಡೆ ಇರಬೇಕಂದ್ರೆ ಗುರಿಯತ್ತ ಇದ್ರೆ ನಮ್ಮ ಯಾವ ಆಶಾಕಾಂಕ್ಷೆಗಳು ಇರುವುದಿಲ್ಲ. ಅದಕ್ಕೆ ಈ ಒಂದು ಉಪವಾಸ ಅಂತಂದ್ರೆ ಪಕ್ಷದಲ್ಲಿ ಒಂದು ದಿವಸ ಆದ್ರೂ ಉಪವಾಸ ಮಾಡಬೇಕು. ಒಂದು ತಿಂಗಳಲ್ಲಿ 2 ದಿವಸ ಆದ್ರೂ ಉಪವಾಸ ಮಾಡಬೇಕು. ಆಗ ದೇವರ ಕಡೆ ಲಕ್ಷ್ಯ ಇರಬೇಕು, ಆಹಾರ ಪದಾರ್ಥದ ಕಡೆ ಲಕ್ಷ್ಯ ಇರಬಾರದು ಅಂತಕ್ಕಂಥ ವಿಷಯವನ್ನು ನಮಗೆಲ್ಲ ಈಶ್ವರ ಸಿದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಕಾರ್ಯಕ್ರಮ ಮುಕ್ತಾಯ